ನಮಸ್ಕಾರ ಫ್ರೆಂಡ್ಸ್, ನಾನು ಶೋಭಾ ಮಾತಾಡ್ತಾ ಇದ್ದೀನಿ ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆನೇ ವೀಡಿಯೋ ಸ್ಟಾರ್ಟ್ ಮಾಡಿದೆ. ನಾವು ಸ್ನಾನ ಮಾಡಿದ ತಕ್ಷಣವೇ ನಾನು ಈ ರೀತಿ ನೀರು ಕುಡಿಬೇಕು ಅಂತ ಹೇಳಿ ಸೊ ನೀರು ಕುಡಿತಾ ಇದ್ದೆ. ಹಾಗೆ ಈಗ ನೆನೆಸಿದ ಕಾಳು ನೆನೆಸಿದ್ದೆ. ಸೊ ಇನ್ನು ಇಷ್ಟು ಎಕ್ಸ್ಟ್ರಾ ಇತ್ತಲ್ಲ ಅದನ್ನು ಎತ್ತಿಟ್ಟಿದ್ದೆ, ರಾತ್ರಿನೇ ನೆನೆಸಿದ್ದೆ. ಸೊ ಇವಾಗ ಕಾಳನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಇದು ವೆಯ್ಟ್ ಲಾಸ್ಗೆ ತುಂಬ ಒಳ್ಳೆಯದು ಅಂತೇಳಿ ಹಸಿ ಕಾಳು ಮೊಳಕೆ ಕಟ್ಟಿದ್ದೆ, ರಾತ್ರಿ ನೆನೆಸಿ ಹೀಗೆ ಬಾಕ್ಸಲ್ಲಿ ಇಟ್ಟಿದ್ದೆ. ಅದು ಮೊಳಕೆ ಬಂದಿದೆ. ಈ ರೀತಿ ಬರುತ್ತೆ ಚೆನ್ನಾಗಿ. ನೀವು ಈ ಥರ ಮಾಡ್ಬೋದು. ಇನ್ನು ಅದನ್ನು ಎಲ್ಲ ಹಾಕೋದಿಲ್ಲ, ಸ್ವಲ್ಪನೇ ಹಾಕ್ಕೊಂಡು ಈ ರೀತಿ ಸ್ವಲ್ಪ ನಾನು ಅದನ್ನು ಮಿಕ್ಸ್ ಮಾಡ್ಕೊತೀನಿ. ನೀರಲ್ಲಿ ತೊಳ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ. 2 ಇಡಿ ಹಾಕ್ಕೊತಾ ಇದ್ದೀನಿ. ನನಗೆ ನಮ್ಮ ಮನೆಯವ್ರಿಗೆ ಬೇಕಾಗುತ್ತೆ ಅಂತೇಳಿ ಸ್ವಲ್ಪನ ಇದು ಬಿಸಿನೀರಲ್ಲಿ ವಾಶ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ. ಈ ರೀತಿ 2 ಸರಿ ವಾಶ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಂಡು ಇದಕ್ಕೆ ಸೌತೆಕಾಯಿ ಮತ್ತು ಕಾಯಿ ತುರಿ ಆ್ಯಡ್ ಮಾಡ್ತೀನಿ. ಹಾಗೆ ಸ್ವಲ್ಪ ನಾನು ಇಲ್ಲಿ ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಹಸಿರು ಮೆಣಸಿನ್ಕಾಯಿನ ಆ್ಯಡ್ ಮಾಡಲ್ಲ. ಏಕೆ ಅಂತಂದರೆ ಹೊಟ್ಟೆ ಉರಿ ಜಾಸ್ತಿ ಆಗುತ್ತಲ್ವ, ಬಾಣಂತಿಯರು ಜಾಸ್ತಿ ತಿನ್ನಬಾರ್ದು ಅಂತ ಹೇಳಿಬಿಟ್ಟು ನಾನು ಜಾಸ್ತಿನೇ ಖಾರದ ಪುಡಿನ ಯೂಸ್ ಮಾಡ್ಕೊತಾ ಇದ್ದೀನಿ. ಹಾಗಾಗಿ ಸೊ ಇದಕ್ಕೆ ಹಸಿರು ಮೆಣಸಿನ್ಕಾಯಿ ಆ್ಯಡ್ ಮಾಡಲ್ಲ. ಇಷ್ಟನ್ನ ಸೇರಿಸ್ಕೊಂಡು ನಾನು ಮಿಕ್ಸ್ ಮಾಡಿಕೊಂಡು ಇವಾಗ ಊಟದ ಜೊತೆ ತಿಂತಾಯಿದ್ದೀನಿ. ವೆಯ್ಟ್ ಲಾಸ್ ಮಾಡೋದಕ್ಕೆ ಇದು ತುಂಬ ಉಪಯುಕ್ತವಾಗುತ್ತೆ. ಸೊ ನೀವು ಇದೇ ರೀತಿನೇ ಕಂಟಿನ್ಯೂ ಮಾಡ್ಬೋದು. ನಿಮ್ಮ ಮನೇಲಿ ಏನು ಕಾಳು ಸಿಗುತ್ತೋ ಆ ಕಾಳನ್ನ ನೀವು ಈ ರೀತಿ ವಾರಕ್ಕೆ 2 ಸತಿ ತಿನ್ಬೋದು. ಸೊ ನೀವು ಡೈಲಿ ತಿಂತೀವಿ ಅಂತಂದ್ರೆ ಡೈಲಿ ತಿನ್ಕೋಬೋದು. ನಾನು ಡೈಲಿ ಕಾಳೇ ತಿನ್ನೋದಿಲ್ಲ, ಸೌತೆಕಾಯಿನ ಡೈಲಿ ಯೂಸ್ ಮಾಡ್ಕೊತಾ ಇರ್ತೀವಿ. ಕಾಳನ್ನು ವಾರಕ್ಕೆ 2 ಸರಿ ಈ ರೀತಿ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು ಈ ರೀತಿ ತಿಂತಾ ಇರ್ತೀವಿ. ಸೊ ಇಷ್ಟೇ ಫ್ರೆಂಡ್ಸ್. ಇವಾಗ ಯಾವ ರೀತಿ ವೆಯ್ಟ್ ಲಾಸ್ ಮಾಡೋದು ಅಂತ ನಿಮಗೆ ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಹಾಗೆ ವಿಡಿಯೋ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಿದೆ. ಸೊ ಈಗ ಈ ಕಾಳೆಲ್ಲ ರೆಡಿಯಾಗಿತ್ತು. ಇನ್ನು ತಿಂಡಿ ಏನು ಅಂದರೆ ಅವಲಕ್ಕಿ ಉಪ್ಪಿಟ್ಟು ಮಾಡಿದ್ದೆ. ಇನ್ನು ತಿಂಡಿ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಬಂದಿದ್ದೀವಿ. ಸೊ ತಿಂಡಿ ಮುಗಿಸ್ಕೊಂಡು ಪೂಜೆ ಎಲ್ಲ ರೆಡಿಯಾಗಿತ್ತು, ಪೂಜೆನೂ ಮುಗಿಸ್ಕೊಂಡಿದ್ವಿ, ಮುಗೀತು. ಸೊ ಇನ್ನು ನನ್ನ ಮಗ ಕೂಡ ಮಲ್ಕೊಂಡಿದ್ದ. ಊಟ ಮುಗಿಸ್ಕೊಂಡು ಇವಾಗ ಡೈರೆಕ್ಟ್ ವಿಡಿಯೋ ಮಾಡ್ತಾಯಿದ್ದೀನಿ. ಏನಿಲ್ಲ, ವೆಯ್ಟ್ ಲಾಸ್ ಮಾಡಬೇಕು ಅಂತಂದರೆ ಬಾಣಂತಿಯರು ಇಷ್ಟನ್ನು ಮಾಡಲೇಬೇಕಾಗುತ್ತೆ. ಸೊ ಹಸಿ ತರಕಾರಿ ತಿಂತೇವೆ ಅಂತಂದರೆ ನಾವು ಕಾಳನ್ನು ನೆನೆಸ್ಕೊಂಡು ನಾನು ತೋರಿಸಿದ್ನಲ್ಲ ಅದೇ ರೀತಿ ಡೈಲಿನ ಕಾಳು ನೆನೆಸ್ಕೋಬೇಕು. ಯಾವುದೇ ಕಾಳಾಗಲಿ ನಾವು ನೆನೆಸ್ಕೊಂಡು ತಿಂದರೆ ತುಂಬ ಉಪಯೋಗ ಆಗುತ್ತೆ. ಅದ್ರಾಗೆ ಒಳ್ಳೆ ವಿಟಾಮಿನ್ ಇರುತ್ತೆ. ಹಾಗೇನ ನಮಗೆ ಬಾಣಂತಿಯರಲ್ವಾ, ಹಾಗಾಗಿ ಎಲ್ಲ ಪ್ರೋಟೀನು ಅದರಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಮತ್ತು ಇನ್ನು ನಾವು ತಿಂಡಿ ತಿನ್ನಬೇಕು ಅಂತಂದರೆ ಯಾವ ರೀತಿ ತಿಂಡಿ ತಿನ್ನಬೇಕಂತಂದರೆ ಸಣ್ಣ ಆಗಲಿಕ್ಕೆ, ಹಾಗೆ ಹೊಟ್ಟೆನೂ ಕರಗಬೇಕು ಅಂತಂದರೆ ಡೈಲಿನ ಸೊ ನಾವು ಸಂಜೆ ಟೈಮು ಮುದ್ದೆ ತಿನ್ನಬೇಕಾಗುತ್ತೆ. ಬೆಳಗ್ಗೆ ಟೈಮು ನಾವು ಮಾಮೂಲಿ ಏನು ತಿಂಡಿ ಮಾಡ್ಕೊಂಡಿರ್ತೀವೋ ಆ ಥರ ತಿನ್ನಬೇಕಾಗುತ್ತೆ. ಸೊ ಇನ್ನು ಪಲಾವಿಂದ ಹಿಡಿದು ರೈಸ್ ಐಟಮ್ಸು ಮತ್ತು ಚಪಾತಿ, ಈ ಥರ ಅವಲಕ್ಕಿ ಉಪ್ಪಿಟ್ಟು, ಸೊ ರವೆ ಉಪ್ಪಿಟ್ಟು, ಇದೇ ರೀತಿ ನಿಮಗೆ ಏನು ಇಷ್ಟ ಆಗುತ್ತೋ ಅದನ್ನು ಮಾಡ್ಕೊಂಡು ತಿನ್ಬೋದು. ಇನ್ನು 5 ತಿಂಗಳ ಒಳಗಡೆ ಬಾಣಂತಿಯವರು ಅಂತ ಹೇಳಿ ಏನಿರುತ್ತೋ ಅವರು ಬಾಯ್ಕಟ್ರಿ ಈ ಥರ ಮಾಡ್ತಾರಲ್ಲ, ಏನೂ ತಿನ್ನಬಾರ್ದು, ಮಗುಗೆ ನೆಗಡಿ ಆಗುತ್ತೆ ಹಾಗೆ ಹೀಗೆ ಅನ್ನೋರು ಏನು ಮಾಡಬೇಕು ಅಂದರೆ ಅದೆಲ್ಲ ತಿನ್ನೋ ಆಗಿರಲ್ಲ. ಸೊ ನಾನಿವಾಗ 7 ಮಂತ್ಸ್ ಮೇಲಿಂದ ಇದನ್ನು ಕಾಳು ತಿನ್ನೋದನ್ನು ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ. ಯಾಕಂದರೆ ನನಗೂ ನೆಗಡಿ ಆಗುತ್ತೆ, ಪಾಪಗೂ ನೆಗಡಿ ಆಗುತ್ತೆ, ಶೀತ ಆಗುತ್ತೆ ಅಂತ ಹೇಳಿಬಿಟ್ಟು. ಹಾಗಾಗಿ ಇವಾಗ ರೀಸೆಂಟಾಗಿ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಬಾಣಂತಿಯರು ಇದನ್ನು ಡೈಲಿನ ವಾರಕ್ಕೆ 2 ಸರಿ ಮಾಡಿದ್ರೂ ತುಂಬ ಉಪಯೋಗ ಆಗುತ್ತೆ. ಹಸಿ ಕಾಳು ತಿನ್ನೋದ್ರಿಂದ ವೆಯ್ಟ್ ಲಾಸು ಕಡಿಮೆ ಆಗುತ್ತೆ. ನೋಡಿ, ನಾನು ಯಾವುದೇ ವ್ಯಾಯಾಮನೂ ಮಾಡಲ್ಲ, ಎಲ್ಲೂ ಹೊರಗಡೆನೂ ಹೋಗಲ್ಲ ವ್ಯಾಯಾಮ ಮಾಡೋದಕ್ಕೆ, ಮನೆಯಲ್ಲೇ ಇರ್ತೀನಿ. ಅಂದರೆ ನಾನು ಮಕ್ಕಳನ್ನ ನೋಡ್ಕೊತೀನಿ, ಕೆಲಸಗಳೆಲ್ಲ ನಾನೇ ಮಾಡ್ಕೊತೀನಿ. ಅದರಿಂದ ನಾನು ವೆಯ್ಟ್ ಲಾಸ್ ಆಗಿದ್ದೀನಿ ಅಂತಲೂ ಹೇಳ್ಬೋದು. ನೀವು ಕೂಡ ಇದೇ ರೀತಿ ಟ್ರೈ ಮಾಡ್ಬೋದು. ಸೊ ಕೆಲವೊಂದು ಆ್ಯಕ್ಟ್ರೆಸ್ ಎಲ್ಲ ಹೇಳೋ ಥರನ ನಾವು ವರ್ಕೌಟ್ ಮಾಡ್ತೀವಿ, ಹಾಗೆ ಹೀಗೆ ಹೊರಗಡೆ ಎಲ್ಲ ಹೋಗಿ ಇದು ಮಾಡ್ಕೊಂಬರ್ತೀವಿ ಅಂತ ಎಲ್ಲ ಹೇಳ್ತಾರೆ. ಸೊ ಅದು ಉಪಯೋಗಕ್ಕೆ ಬರುತ್ತೆ ಕೆಲವೊಬ್ಬರಿಗೆ. ನಮ್ಮಂಥ ಗೃಹಿಣಿಯರು ಮನೇಲಿ ಇರ್ತಾರಲ್ವ, ಈಗ 2 ಜನ 3 ಜನ ಮಕ್ಕಳಿರೋರಂತಾರು ನೋಡಿಕೊಂಡು ಮಾಡಬೇಕಂತ ಅಂದರೆ ಮನೇಲಿ ಈ ರೀತಿ ಕೆಲಸಗಳನ್ನು ಮಾಡಿಕೊಂಡ್ರೆ, ಮಕ್ಕಳು ನೋಡಿಕೊಂಡು ತುಂಬ ಇದ್ರಿಗೆ ಮನೇಲೇ ತುಂಬ ಬೇಜಾನ್ ಕೆಲಸ ಇರುತ್ತಲ್ವ, 1 ನಿಮಿಷನೂ ಕೂತ್ಕೊಳ್ಳೋದಕ್ಕಾಗಲ್ಲ. ಹಾಗಾಗಿ ನಾವು ಸಣ್ಣ ಆಗ್ಬೋದು. ಒಳ್ಳೆ ಫುಡ್ ತಿನ್ನೋದ್ರಿಂದಲೂ ಅಂದರೆ ಅದನ್ನು ನೋಡ್ಕೊಂಡು ತಿನ್ನಬೇಕು. ನಾವು ಯಾವುದು ಎಲ್ಲ ಸಿಗುತ್ತೆ ಅಂತ ಎಲ್ಲ ತಿನ್ನೋದಲ್ಲ, ನಾವು ತಿನ್ನಬೇಕಾದ್ರೆ ಬಿಸಿದನ್ನೇ ಊಟನ ತಿನ್ನಬೇಕು. ಯಾಕಂದರೆ ಬಾಣಂತಿ ಅಂತ ನಮಗೆ ಇರುತ್ತಲ್ವ, ಅದು 1 ವರ್ಷದವರೆಗೂ. ಸೊ ಹಾಗಾಗಿ ನಾವು ಏನು ಮಾಡಿರ್ತೀವೋ ಅಡುಗೆನ ಅದನ್ನೇ ನಾವು ಬೇಗನೆ ತಿನ್ಕೋಬೇಕು. ಅದೇ ಆರಿದ್ದೇನಾದರೂ ತಿನ್ಕೊಂಡ್ರೆ ಹೊಟ್ಟೆ ಜಾಸ್ತಿ ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾವೇನು ರೆಡಿ ಮಾಡಿರ್ತೀವೋ
ಅದು ಸ್ವಲ್ಪ ಹೊತ್ತು ಬಿಟ್ಟೆ ಅರ್ಧ ಗಂಟೆ ಆಗಲಿ. ಸೊ 1 ಅವರ್ ಒಳಗಡೆ ಅದನ್ನು ಬೇಗನೆ ತಿನ್ಕೋಬೇಕು. ಬಿಸಿ ತುಂಬ ಬಿಸಿದು ತಿನ್ನೋಕ್ಕಾಗಲ್ಲ, ಹಾಗಾಗಿ ಸೊ ಲೇಟ್ ಆಗುತ್ತಲ್ವ, ಸ್ವಲ್ಪ ಮಕ್ಕಳಿರೋದು ಹಾಗೆ ಹೀಗೆ ಅಂತೇಳಿ ನಂತರ ಅಂಥವ್ರು ಏನು ಮಾಡಬೇಕು, ಸ್ವಲ್ಪ ಬೇಗನೆ ತಿನ್ಕೋಬೇಕು. ಇಲ್ಲ ಅಂದರೆ 1 ಅವರ್ ಲೇಟ್ ಆದರೆ 1 ಅವರ್ ಒಳಗಡೆ ತಿನ್ಕೋಬೇಕು. ಬಿಸಿ ಇರೋದ್ರಿಂದಲೇ ತಿನ್ಕೋಬೇಕಾಗುತ್ತೆ. ಇನ್ನು ತಣ್ಣಗಿರೋದೆಲ್ಲ ತಿನ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ, ಯಾಕಂದರೆ ಹೊಟ್ಟೆ ಬರೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಇನ್ನು ಮತ್ತು ರೈಸ್ ಐಟಮ್ಸೂ ನಾವು ಅತಿಯಾಗಿ ತಿನ್ನೋಕೆ ಹೋಗ್ಬಾರ್ದು, ಯಾಕಂದರೆ ರೈಸ್ ಐಟಮ್ ತಿನ್ನೋದ್ರಿಂದ ಹೊಟ್ಟೆ ಜಾಸ್ತಿ ಬರುತ್ತೆ ಹೊರತು ಅದು ಕಡಿಮೆ ಆಗೋಲ್ಲ ನಮಗೆ. ಈ ರೀತಿ ನೋಡಿ ನನ್ನ ಎಷ್ಟು ಸಾಫ್ಟಾಗಿ ಒಳಗಡೆ ಹೋಗಿದೆ ಅಂತ. ನಾನು ಎಲ್ಲ ರೀತಿಯೂ ಡ್ರೆಸ್ಸನ್ನು ಯೂಸ್ ಮಾಡ್ತೀನಿ. ಸೊ ನಾನು ಇವಾಗಂತ ಹೇಳಿನೇ ಆಗ್ತಾಯಿಲ್ಲ ಡ್ರೆಸ್ ಈ ರೀತಿನ. ನಾನು ಚಿಕ್ಕಂದಿನಿಂದಲೂ ನಮ್ಮ ಮನೇಲಿ ಎಲ್ಲ ಥರದ ಡ್ರೆಸ್ಸನ್ನು ಕೊಡಿಸಿದ್ರು ನನಗೆ, ಯೂಸ್ ಮಾಡ್ತಾಯಿದ್ದೀನಿ. ಸೊ ಇವಾಗಂತ ಏನಿಲ್ಲ. ಕೆಲವೊಬ್ಬರು ನಮ್ಮ ರಿಲೇಷನ್ಸ್ಗೆಲ್ಲ ಗೊತ್ತಿರುತ್ತೆ, ನಾನು ಚಿಕ್ಕವರಿಂದ ಮಿಡಿ ಎಲ್ಲ ಹಾಕ್ತಾಯಿದ್ದೆ, ಡ್ರೆಸ್ಸು ಪ್ಯಾಂಟ್ ಶರ್ಟು. ಸೊ ಸುಮಾರು ಡ್ರೆಸ್ಗಳನ್ನು ಹಾಕ್ತಾಯಿದ್ದೀನಿ. ನಾವು ಬಡವರೇ ಆಗಿದ್ದು ಸ್ವಲ್ಪನ, ಯಾಕಂದರೆ ನಾವು 5 ಜನ ಹೆಣ್ಮಕ್ಳಿದ್ದು. ಸೊ ಒಬ್ಬರೇ ನಮ್ಮ ಅಣ್ಣ ಇದ್ದಿದ್ದು, 6 ಜನ ಟೋಟಲ್ ನಾವಿರೋದು. ಸೊ ಹಾಗಾಗಿ ನಮಗೆ ಸ್ವಲ್ಪ ಆವಾಗ ದುಡ್ಡಿನ ವ್ಯವಸ್ಥೆ ಎಲ್ಲ ಕಡಿಮೆ ಇತ್ತು. ಈಗ ಹಬ್ಬಗಳಿಗೆ ಮಾತ್ರ ಬಟ್ಟೆ ತಂದು ಕೊಡ್ತಾಯಿದ್ರಲ್ಲ ನಮ್ಮ ತಂದೆಯವರು. ಸೊ ಅದರಲ್ಲಿ ಏನಿರುತ್ತೋ ಅದೇ ಟೈಮಲ್ಲಿ ನಮಗೆ ಒಳ್ಳೆ ಬಟ್ಟೆ ಕೊಡಿಸ್ತಾಯಿದ್ರು. ಅದರಿಂದಾಗಿ ನಾವೆಲ್ಲ ಥರ ಬಟ್ಟೆನೂ ಯೂಸ್ ಮಾಡಿದ್ದೀವಿ. ಇವಾಗಂತ ಏನಿಲ್ಲ, ನಾನು ಮದುವೆ ಮುಂಚೆನೂ ತುಂಬ ಬಟ್ಟೆಗಳು ಈ ಥರ ಎಲ್ಲ ಹಾಕ್ತಾಯಿದ್ದೆ. ಸೊ ಹಾಗಾಗಿ ನಾನು ಇವಾಗೂ ಇಷ್ಟಪಟ್ಟು ಹಾಕ್ತಾಯಿದ್ದೀನಿ. ನೋಡಿ, ನೀವು ಈ ರೀತಿ ಡೈಜೆಷನ್ ಎಲ್ಲ ಮಾಡಿಕೊಂಡು ಈ ಥರ ಒಳ್ಳೆಯ ಫುಡ್ ತಿನ್ನೋದ್ರಿಂದ ನೀವು ಎಲ್ಲ ಆರಾಮಾಗಿ ಇರ್ಬೋದು ಅಂತ ಹೇಳ್ಬೋದು. ಮತ್ತು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಸೊ ಮನೇಲಿ ನೋಡ್ಕೊಳೋದು ಮಕ್ಕಳನ್ನ ತುಂಬ ಕಷ್ಟ ಇರುತ್ತೆ, ನಿಮಗೆ ಗೊತ್ತಿರೋ ಹಾಗೆ. 3 ಮಕ್ಕಳು ಅಂದರೆ ನನಗೆ ಅದರಲ್ಲೂ ಎಷ್ಟು ಕಷ್ಟ ಇರುತ್ತೆ ಅಂದರೆ ತುಂಬಾ ಕಷ್ಟ ಇರುತ್ತೆ. ಇನ್ನು ನಮ್ಮ ಮನೆಯವ್ರು ಬರ್ತಾರಲ್ಲ, ಅವರು ಬರೋವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಹಾಗಾಗಿ ನಾನು ಎಲ್ಲ ಕೆಲಸ ಅವ್ರು ಬರೋವರೆಗೂ ಇಟ್ಕೊಂಡೇ ಇರ್ತೀನಿ. ಅಕಸ್ಮಾತ್ ಅವ್ನು ಮಲಗಿರ್ತಾನಲ್ಲ, ಆ ಟೈಮಲ್ಲಿ ಮಾಡ್ಕೊತೀನಿ. ಇನ್ನು ಬೇರೆ ಯಾರು ನನಗೆ ಹೆಲ್ಪ್ ಮಾಡೋಕ್ಕಿಲ್ಲ. ಸೊ ಹಾಗಾಗಿ ನಾವೇ ಹೆಲ್ಪ್ ಮಾಡ್ಕೊತೀನಿ. ನಾನೇ ಕೆಲಸ ಮಾಡ್ಕೋಬೇಕು, ನಾನೇ ಊಟ ಮಾಡ್ಕೋಬೇಕು, ಮಕ್ಳಿಗೂ ನಾನೇ ತಿನ್ನಿಸ್ಕೋಬೇಕಾಗುತ್ತೆ. ಯಾರು ನನಗೆ ಹೆಲ್ಪ್ ಮಾಡೋಕ್ಕೆ ಅಂತ ಇಲ್ಲ. ಸೊ ಎಲ್ಲರೂ ಊರಲ್ಲಿದ್ದಾರಲ್ಲ, ಹಾಗಾಗಿ ನಾನು ಯಾರೂ ಹೆಲ್ಪ್ ತಗೊಳ್ಳೋದು ಇಲ್ಲ, ಏನಿಲ್ಲ. ಇನ್ನು ನಮ್ಮ ಹಸ್ಬೆಂಡ್ ನಮಗೆ ಹೆಲ್ಪ್ ಮಾಡ್ತಾರೆ, ಅದಂತೂ ನಿಜ. ಸೊ ಈ ರೀತಿ ಆಗಿದೆ ನನ್ನ ಇವತ್ತಿನ ಇದು. ಸೊ ತುಂಬಾ ಕಷ್ಟ ಇದೆ 3 ಮಕ್ಕಳನ್ನ ನೋಡ್ಕೊಳ್ಳೋದು. ನಿಮ್ಗೆ ಯಾವ ರೀತಿ ಅನಿಸುತ್ತೆ ಅಂತ ನೀವು ಒಂದ್ಸರಿ ವಿಡಿಯೋ ನೋಡಿ ಕಾಮೆಂಟ್ ಮಾಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಇನ್ನು ಹಾಗೆ ನಾವು ಆಯಿಲ್ ಫುಡ್ ಅಂತೂ ಯೂಸ್ ಮಾಡಲೇಬಾರ್ದು ಜಾಸ್ತಿನ, ಯಾಕಂದರೆ ಆಯಿಲ್ ತಿಂದಷ್ಟು ನಮಗೆ ಬಜ್ಜು ಬೆಳೆಯುತ್ತೆ ಅಂತ ಹೇಳ್ತಾರಲ್ಲ. ಹಾಗಾಗಿ ಒನ್ ಟೈಮ್ ನನ್ನ ವೀಡಿಯೋದೆಲ್ಲ ನೋಡಿ ನಿಮಗೆ ಗೊತ್ತಾಗುತ್ತೆ. ನಾನು ವಾರಕ್ಕೆ 1 ಸರಿ 2 ಸರಿ ಈ ಥರ ಬಜ್ಜಿ ಬೋಂಡ ಮಾಡ್ತೀನಿ. ಇಷ್ಟಪಟ್ಟಾಗ ಮಾತ್ರ, ಮಕ್ಕಳು ಇಷ್ಟಪಟ್ಟಾಗ ಮಾಡ್ತೀನಿ, ನನಗೆ ಅಂತ ಯಾವುದು ಮಾಡ್ಕೊಂಡು ತಿನ್ನಲ್ಲ ನಾನು. ಸೊ ಹಾಗಾಗಿ ನಾನು ಆಯಿಲ್ ಫುಡ್ ಯಾವುದು ತಿನ್ನಲ್ಲ. ಇನ್ನು ಹೊರಗಡೆಯಿಂದಲೂ ಕೂಡ ನಾನು ಯಾವುದು ತರಿಸ್ಕೊಂಡು ತಿನ್ನಲ್ಲ, ಬರೀ ಫ್ರೂಟ್ಸೇ ತಿಂತೀನಿ. ಫ್ರೂಟ್ಸ್ ಅಂತಂದರೆ ಆಪಲ್ಲು ಮತ್ತು ದಾಳಿಂಬೆ, ಬನಾನ ತಿನ್ನೋಂಗಿಲ್ಲ ಮಗು ದೊಡ್ಡದಾಗವರೆಗೂ. ಹಾಗಾಗಿ ಸೊ ಹೀಗೆ ಇದೇ ರೀತಿ ನನಗೆ ಇಷ್ಟ ಆಗೋಂಥ ಫ್ರೂಟನ್ನು ನಾನು ತಿನ್ಕೊತೀನಿ ಊಟ ಆದಮೇಲೆ ಒಂದೊಂದು ಟೈಮು. ಇನ್ನು ಪಪ್ಪಾಯ ಏನೂ ತಿನ್ನೋದಿಲ್ಲ. ಸೊ ಹಾಗಾಗಿ ನನ್ನ ಮಗುಗೂ ಕೂಡ ಇದುವರೆಗೂ ಯಾವುದೇ ರೀತಿ ಕಾಯಿಲೆಗಳು ಹಾಗೆ ಸೀರಿಯಸ್ ಆಗಿ ಆಗಿಲ್ಲ. ಅವನು ಹುಟ್ಟಿದಾಗಿಂದ ಅಷ್ಟೇ ತುಂಬ ಚೆನ್ನಾಗಿದ್ದಾನೆ, ನಮಗೇನು ಯಾವುದೇ ರೀತಿ ಕಾಟ ಕೊಟ್ಟಿಲ್ಲ. ಅದಕ್ಕೆಲ್ಲ ರೀಸೆಂಟಾಗಿ ಮೊನ್ನೆ ಫ್ರೈಡೇ ಒಂದು ಸರಿ ಜ್ವರ ಬಂದಿತ್ತು ಲೈಟಾಗಿ, ಆವಾಗ ಮಾತ್ರ 1 ಗಂಟೆವರೆಗೂ ಕಾಟ ಕೊಟ್ಟಿದ್ದ. ನನಗೆ ಆ ಥರ ಹಿಂಸೆ ಯಾವತ್ತೂ ಆಗಿರಲಿಲ್ಲ. ಅವನು ಹೊರಗಡೆ ಹೋಗ್ರಿ ಅಂದರೆ ಹೊರಗಡೆ ಹೋಗ್ಬೇಕಾಯ್ತು, ಒಳಗಡೆ ಇರಿ ಅಂದರೆ ಒಳಗಡೆ ಇರಬೇಕಾಗಿತ್ತು. ಆ ಥರ ಕಾಟ ಕೊಟ್ಟಿದ್ದ ನನಗೆ. ಯಾಕಂದರೆ ಅವನಿಗೆ ನಿದ್ದೆ ಬರ್ತಾ ಇರಲಿಲ್ಲ. ಹಾಗಾಗಿ ನಾನು ರೋಡಲ್ಲೆಲ್ಲ ಓಡಾಡಿಸ್ಬೇಕಾಗಿತ್ತು ಅವ್ನಿಗೆ ಎತ್ಕೊಂಡೋಗಿ. ಇನ್ನು ನನಗೆ ಬೇರೆ ಕೈ ಆಪ್ರೇಷನ್ ಆಗಿತ್ತಲ್ಲ, ಸೊ ಹಾಗಾಗಿ ಜಾಸ್ತಿ ಓಡಾಡೋಕ್ಕೂ ಆಗ್ತಿರಲಿಲ್ಲ, ತುಂಬ ಹೊಟ್ಟೆ ನೋವು ಸ್ಟಾರ್ಟ್ ಆಗ್ತಾಯಿತ್ತು. ಅದರಲ್ಲಿ ನಮ್ಮ ಮನೆಯವರು ಕೂಡ ಹೆಲ್ಪ್ ಮಾಡ್ತಾಯಿದ್ರು. ಏನಂತಂದರೆ ಅವರು ಸ್ವಲ್ಪ ಹೊತ್ತು ಮಲಗಿಸೋಕ್ಕೆ ಹೆಲ್ಪ್ ಮಾಡ್ತಾಯಿದ್ರು. ಅವನು ಅವ್ರ ಅಪ್ಪಾಜಿ ಹತ್ರ ಹೋಗ್ತಾರೋ ಇಲ್ವೋ ಅಂತ, ಹೋಗ್ತಾನೆ ಇಲ್ವೋ ಅಂತ ನೋಡ್ತಾ ಇದ್ದೆ. ಬಟ್ ಹೋದ ಅವನ ಹತ್ರ, ಅವ್ರ ಅಪ್ಪಾಜಿ ಹತ್ರ. ಸೊ ನನಗೆ ಈಸಿ ಆಯಿತು. ಅವ್ರ ಅಪ್ಪಾಜಿನ ಎತ್ಕೊಂಡು ತೂಗಿನೇ ಹಾಗೆ ಮಲಗಿಸಿದ್ರು. ಜೋಕಾಲಿಗೆ ಹಾಕಿದ ತಕ್ಷಣ ಅವನು ಮಲಗ್ತಾನೆ ಇರಲಿಲ್ಲ. ಸೊ ಕೈಯಲ್ಲೇ ಎತ್ಕೊಂಡು ಅವ್ರ ಅಪ್ಪಾಜಿ ತೂಗಿ ಮಲಗಿಸಿದ್ರು. ನನಗೆ ತುಂಬ ಈಸಿ ಆಯಿತು. ಇನ್ನು ನಾನೊಬ್ಬಳೇ ಕಷ್ಟ ಬೀಳಬೇಕು ಅಂದರೆ ಯಾವುದೇ ರೀತಿಯೂ ಆಗ್ತಾನೇ ಇರಲಿಲ್ಲ. ಅವ್ರು ಇರೋದ್ರಿಂದ ನನಗೆ ತುಂಬ ಹೆಲ್ಪ್ ಆಯಿತು. ಓಕೆ ಫ್ರೆಂಡ್ಸ್, ವೆಯ್ಟ್ ಲಾಸ್ ಜರ್ನಿ ಈ ಥರ ಇತ್ತು ನಂದು. ಸೊ ನೀವು ಇದೇ ರೀತಿ ಮಾಡಬೇಕು ಅಂತ ಅಂದರೆ ಇದನ್ನೇ ಕಂಟಿನ್ಯೂ ಮಾಡ್ಬೋದು. ನಾನು ವಿಡಿಯೋ ಮಾಡಿದ್ದನ್ನು ನೀವು ನೋಡಿಕೊಂಡು ನಿಮ್ಗೆ ಇಷ್ಟ ಆದಂಗೆ, ನಿಮ್ಗೆ ಹೆಂಗೆ ಅನಿಸುತ್ತೋ ಹಾಗೆ ನೀವು ಕಂಟಿನ್ಯೂ ಮಾಡಿ. ನಾನು ಮಾಡಿದ್ದೇ ಮಾಡಬೇಕಂತ ಏನಿಲ್ಲ, ನಿಮ್ಗೇನು ಇಷ್ಟ ಆಗುತ್ತೋ ಅದನ್ನು ನೀವು ಕಂಟಿನ್ಯೂ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ನನ್ನ ರೊಟೀನಂತೂ ಈ ಥರ ಆಗಿತ್ತು. ನನಗೆ ತುಂಬಾ ಬೆನಿಫಿಟ್ ಇದೆ. ನಾನು ಯಾವುದೇ ರೀತಿ ಬೆಲ್ಟ್ ಯೂಸ್ ಮಾಡಿಲ್ಲ. ಸೊ ನಾನು ಲಾಸ್ಟ್ ಟೈಮ್ ನನ್ನ ಫಸ್ಟ್ ಮಗು ಇದ್ದಾಳಲ್ವ ರಚನಾ, ಅವಳಿದ್ರಲ್ಲಿ ಮಾತ್ರ ನಾನು ಬೆಲ್ಟನ್ನು ಯೂಸ್ ಮಾಡಿದೆ. ಊರಲ್ಲಿದೆ ಅದು.
ಸೊ ಮತ್ತೆ ಏನು ಅದನ್ನೇ ಯೂಸ್ ಮಾಡೋದು, ಊರಿಂದ ತರೋದು ಅಂತೇಳಿ ಊರಿಂದ ಏನು ತಂದ್ಕೊಂಡಿಲ್ಲ. ಹಾಗಾಗಿ ಒಟ್ಟಿಗೆ ಬಟ್ಟೆ ಕಟ್ಟಿದೆ ಅಷ್ಟೇ 5 ಮಂತ್ಸ್ವರೆಗೂ. ಅದು 5 ಮಂತ್ಸ್ವರೆಗೂ ಕಂಟಿನ್ಯೂಸ್ ಆಗಿ ಏನು ಕಟ್ಕೊಂಡಿರಲಿಲ್ಲ. ಸೊ ಸ್ವಲ್ಪ ದಿನ ಆವಾಗಷ್ಟು ಇವಾಗಷ್ಟು ಒಂದು ವಾರ ಕಟ್ಟೋದು, ಒಂದು ವಾರ ಬಿಡೋದು, ಇದೇ ರೀತಿ ಮಾಡ್ಕೊಳ್ತಾ ಇದ್ದೆ. ಸೊ ಹಾಗಾಗಿ ಸ್ವಲ್ಪ ಎಲ್ಲ ಕರೆಕ್ಟಾಗಿದೆ, ನನಗೆ ಏನು ತೊಂದರೆ ಇಲ್ಲ. ಸೊ ನೀವು ಈ ರೀತಿ ಮಾಡಬೇಕಂತಂದರೆ ನಾವು ತಿನ್ನೋ ಊಟದಲ್ಲೇ ಮೇಯ್ನು ನಾವು ಹೊಟ್ಟೆ ಕರಗಿಸ್ಬೋದು. ಅದರಿಂದ ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ಹಿಂದೆ ಮುಂದೆ ತಿನ್ನೋದು ಅದು ಚೆನ್ನಾಗಿರಲ್ಲ. ನಮಗೆ ಟೈಮಿಂಗ್ಸಿಗೆ ಕರೆಕ್ಟಾಗಿ ಊಟ ತಿನ್ನಬೇಕು. ಈಗ ಬೆಳಗ್ಗೆ 10 ಗಂಟೆಗೆ ತಿಂದರೆ ಇನ್ನು ಮಧ್ಯಾಹ್ನ ಕಾಫಿ ಕುಡಿಯೋರಿದ್ದರೆ 12 ಗಂಟೆ ಕಾಫಿ ಮಾಡ್ಕೋಬೋದು. ಸೊ ಇನ್ನು ಮಧ್ಯಾಹ್ನ 2 ಗಂಟೆ ಅಂತಂದರೆ 2 ಗಂಟೆ 3 ಗಂಟೆ ಒಳಗಡೆ ನಾವು ಬಿಸಿದು ಮಾಡಿಕೊಂಡು ಏನಾದರೂ ಊಟ ತಿನ್ನಬೇಕು. ಅದಾದಮೇಲೆ ಸಂಜೆ ಅಂತಂದರೆ ನೈಟು ಮುದ್ದೆ ತಿನ್ಕೊತೀನಿ ನಾನು. ನೀವೆಲ್ಲ ನೋಡಿರೋ ಹಾಗೆ ವಿಡಿಯೋಗಳಲ್ಲಿ ನಾನು ಮುದ್ದೆ ಮಾಡ್ಕೊತೀನಿ. ಜಾಸ್ತಿ ನಾನು ಮುದ್ದೆನೇ ನೈಟ್ ಹೊತ್ತು ಯೂಸ್ ಮಾಡೋದು. ಹಾಗಾಗಿ ನಾನು ಮುದ್ದೆ ಮಾಡ್ಕೊಳ್ತೀನಿ. ಸೊ ಇದರಿಂದ ನಾನು ಮಾಡೋ ರೀತಿಯಿಂದ ನನಗೆ ತುಂಬ ಬೆನಿಫಿಟ್ ಆಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೀವು ಈ ರೀತಿ ಟ್ರೈ ಮಾಡಿ ಒಂದ್ಸರಿ. ಸೊ ನಿಮಗೂ ಉಪಯೋಗ ಆಗುತ್ತೆ ವೆಯ್ಟ್ ಲಾಸ್ ಆಗೋದಕ್ಕೆ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಹೇಗಿದೆ ಅಂತ ನೀವು ಕಾಮೆಂಟ್ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ. ಹಾಗೆ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ವಾಚ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್, ಟೇಕ್ ಕೇರ್.